ಆತ್ಮೀಯ ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ವಿಶೇಷವಾದ ತರಗತಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಹೇಳ್ತಾ ಹೋಗ್ತೇನೆ. ಈ ಒಂದು ತರಗತಿಯೊಳಗೆ ಅರ್ಥಶಾಸ್ತ್ರದೊಳಗೆ ವಲಯಗಳಂತ ಬರ್ತಾ ಹೋಗ್ತವೆ. ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯಗಳು ಅಂತ ಬರ್ತಾ ಹೋಗ್ತವೆ. ಈ ಒಂದು ತರಗತಿಯೊಳಗೆ ಪ್ರಾಥಮಿಕ ವಲಯಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಮೊದಲಿಗೆ ಹೇಳಿದೆ, ಈ ಒಂದು ವಲಯಗಳಲ್ಲಿ ಪ್ರಮುಖವಾಗಿ ಅರ್ಥಶಾಸ್ತ್ರದೊಳಗೆ ಈ ವಲಯಗಳಂತ ನೋಡ್ತಾ ಹೋಗ್ತೀವಿ. ಅದರಲ್ಲಿ 3 ರೀತಿಯ ವಲಯಗಳನ್ನು ಕಾಣ್ತಾ ಹೋಗ್ತೀವಿ. ಯಾವಪ್ಪ ಅಂದ್ರೆ ಪ್ರಾಥಮಿಕ ವಲಯಗಳಂತ ನೋಡ್ತಾ ಹೋಗ್ತೀವಿ. ಜೊತೆಗೆ ಒಂದನೇದು ಪ್ರಾಥಮಿಕ ವಲಯಗಳು, ಎರಡನೇದು ದ್ವಿತೀಯ ವಲಯಗಳು ಮತ್ತು ಮೂರನೇದು ತೃತೀಯ ವಲಯಗಳಂತಂದು ಪ್ರಮುಖವಾಗಿ ಕಾಣ್ತಾ ಹೋಗ್ತೀವಿ. ಈ ಒಂದು ತರಗತಿಯೊಳಗೆ ಪ್ರಾಥಮಿಕ ವಲಯಗಳ ಬಗ್ಗೆ ಅಷ್ಟೇ ಚರ್ಚೆ ಮಾಡ್ತಾ ಹೋಗ್ತೀನಿ. ಈ ಒಂದು ವಲಯದೊಳಗೆ ಭಾರತದ ಒಂದು GDPಗೆ ಯಾವುದು ಅತಿ ಹೆಚ್ಚು ಕೊಡುಗೆ ಕೊಡ್ತದೆ ಅನ್ನೋದ್ರ ಬಗ್ಗೆ ಈ ಒಂದು ತರಗತಿಯೊಳಗೆ ಏನೆಲ್ಲ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಾದ್ರೆ ಮೊದಲನೇದಾಗಿ ಪ್ರಾಥಮಿಕ ವಲಯದೊಳಗೆ ಯಾವ ಒಂದು ಚಟುವಟಿಕೆಗಳು ಬರ್ತಾ ಹೋಗ್ತವೆ ಅನ್ನೋದನ್ನು ನೋಡೋದಾದ್ರೆ, ಈ ಪ್ರಾಥಮಿಕ ವಲಯದೊಳಗೆ ಕೃಷಿ, ಪಶುಪಾಲನೆ, ಅರಣ್ಯಗಳು, ಮೀನುಗಾರಿಕೆ ಮತ್ತು ಗಣಿಗಾರಿಕೆಗಳು ಮುಂತಾದವುಗಳು ಬರ್ತಾ ಹೋಗ್ತವೆ. ಎರಡನೇದು ದ್ವಿತೀಯ ವಲಯದೊಳಗೆ ವಿವಿಧ ಕೈಗಾರಿಕೆಗಳು, ಕಟ್ಟಡ ನಿರ್ಮಾಣ, ವಿದ್ಯುತ್ ಉತ್ಪಾದನೆ ಮುಂತಾದವುಗಳು ಕಂಡು ಬರ್ತಾ ಹೋಗ್ತವೆ. ಮೂರನೇದು ತೃತೀಯ ವಲಯವನ್ನು ನೋಡ್ತಾ ಹೋಗ್ತೀವಿ. ಶಿಕ್ಷಣ, ಸಾರಿಗೆ, ಸಂಪರ್ಕ, ಉಗ್ರಾಣಗಳು, ಪ್ರವಾಸೋದ್ಯಮ, ಹೋಟೆಲ್, ರೆಸ್ಟೋರೆಂಟ್, ವಿಮೆ, ರಿಯಲ್ ಎಸ್ಟೇಟ್, ವ್ಯಾಪಾರಿ ಸೇವೆಗಳು, ಜೊತೆಗೆ ಸಾರ್ವಜನಿಕ ಆಡಳಿತಗಳು ತೃತೀಯ ವಲಯದೊಳಗೆ ಕಂಡುಬರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ತರಗತಿಯೊಳಗೆ ಸಮಗ್ರವಾಗಿ ನೋಡ್ತಾ ಹೋಗ್ತೀವಿ. ಯಾವುದು ಪ್ರಾಥಮಿಕ ವಲಯಗಳನ್ನು ನೋಡ್ತಾ ಹೋಗ್ತೀವಿ, ಅಂದರೆ ಪ್ರೈಮರಿ ಸೆಕ್ಟರ್ ಅಂತ ಹೇಳ್ತಾ ಹೋಗ್ತೀವಿ. ಈ ಪ್ರಾಥಮಿಕ ವಲಯವು ಮುಖ್ಯವಾಗಿ ಏನು ನೋಡ್ತಾ ಹೋಗ್ತಾವಪ್ಪ ಅಂದರೆ, ಈ ಕೃಷಿ ಮತ್ತು ಕೃಷಿ ಸಂಬಂಧಿತವಾದಂಥ ಚಟುವಟಿಕೆಗಳನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಕೃಷಿ ಮತ್ತು ಕೃಷಿ ಸಂಬಂಧಿತವಾದಂಥ ಚಟುವಟಿಕೆಗಳು ಯಾವಪ್ಪ ಅಂದ್ರೆ ರೇಷ್ಮೆಗಾರಿಕೆ, ತೋಟಗಾರಿಕೆ, ಪಶುಪಾಲನೆ, ಕೋಳಿ ಸಾಕಣೆ, ಮೀನುಗಾರಿಕೆ, ಪುಷ್ಪ ಕೃಷಿ ಮುಂತಾದವುಗಳು ಈ ಒಂದು ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳು ಈ ಪ್ರಾಥಮಿಕ ವಲಯಗಳ ಕಂಡುಬರ್ತಾ ಹೋಗ್ತವೆ. ಇವು ಏನು ಮಾಡ್ತಾವಪ್ಪ ಅಂದ್ರೆ ಕೈಗಾರಿಕೆಗಳಿಗೆ ಬೇಕಾದಂಥ ಕಚ್ಚಾ ವಸ್ತುಗಳನ್ನು ಏನು ಮಾಡ್ತಾ ಹೋಗ್ತವೆ, ಒದಗಿಸ್ತಾ ಹೋಗ್ತವೆ. ಯಾವುವು ಈ ಒಂದು ಪ್ರಾಥಮಿಕ ವಲಯದಲ್ಲಿ ಕಂಡುಬರುವಂಥ ಅಂಶಗಳು ಈ ಕೈಗಾರಿಕೆಗಳಿಗೆ ಬೇಕಾದಂಥ ಕಚ್ಚಾ ವಸ್ತುಗಳನ್ನು ಏನು ಮಾಡ್ತಾ ಹೋಗ್ತೈತಿ, ಒದಗಿಸ್ತಾ ಹೋಗ್ತೈತಿ. ಹಾಗಾದರೆ ಈ ಕೃಷಿ ವಲಯದ ಒಂದು ಮಹತ್ವ ನೋಡೋದಾದ್ರೆ, ನೋಡೋದಾದಪ್ಪ ಅಂದರೆ ಭಾರತದಲ್ಲಿ ಆ ಕೃಷಿ ಅನ್ನೋದು ಒಂದು ಪ್ರಮುಖವಾದಂಥ ಉದ್ಯೋಗವಾಗಿ ಕಾಣ್ತಾ ಹೋಗ್ತೀವಿ. ಅಂದ್ರೆ ಭಾರತದಲ್ಲಿ ಕೃಷಿ ಪ್ರಧಾನವಾದಂಥ ದೇಶ ಆಗ್ತೈತೆ. ಹಾಗಾಗಿ ಭಾರತದಲ್ಲಿ ಕೃಷಿ ಕೂಡ ಒಂದು ಪ್ರಮುಖ ಉದ್ಯೋಗವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇಂದು ಕೂಡ ನಮ್ಮ ಅರ್ಥವ್ಯವಸ್ಥೆಯ ಒಂದು ಬೆನ್ನೆಲುಬು ಅಂತಂದು ಈ ಕೃಷಿಯನ್ನು ಹೇಳ್ತಾ ಹೋಗ್ತೀವಿ. ಹಾಗಾದರೆ ಇದರೊಂದು ಮಾತು ನೋಡೋದಾದ್ರೆ, ಭಾರತದಲ್ಲಿ 52% ಹೆಚ್ಚು ಜನರು ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಒಂದು ಜೀವನ ನಿರ್ವಹಣೆಗಾಗಿ ಮತ್ತು ನೇರವಾಗಿ ಮತ್ತು ಪರೋಕ್ಷವಾಗಿ ಏನು ಮಾಡ್ತಾ ಹೋಗ್ತಾರೆ, ಈ ಕೃಷಿಯನ್ನು ಅವಲಂಬನೆ ಮಾಡ್ತಾ ಇದ್ದಾರೆ. ಅಂದ್ರೆ ಭಾರತದ 52% ಹೆಚ್ಚಿನ ಜನರು ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಒಂದು ಜೀವನವನ್ನು ಜೀವನವನ್ನು ನಿರ್ವಹಣೆ ಮಾಡೋಕ್ಕೆ ನೇರವಾಗಿ ಮತ್ತು ಪರೋಕ್ಷವಾಗಿ ಏನು ಮಾಡ್ತಾ ಇದ್ದಾರೆ, ಕೃಷಿಯನ್ನು ಅವಲಂಬನೆ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಕೃಷಿಯು ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಕೃಷಿ ಆಧಾರಿತವಾದಂಥ ಈ ಕೈಗಾರಿಕೆಗಳಿಗೆ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಕಚ್ಚಾ ವಸ್ತುಗಳನ್ನು ಒದಗಿಸ್ತಾ ಹೋಗ್ತೈತಿ. ಈ ಕೃಷಿ ಆಧಾರಿತ ಕೈಗಾರಿಕೆಗಳು ಇರ್ತಾವೆ. ಈ ಕೈಗಾರಿಕೆಗಳಿಗೆ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಕಚ್ಚಾ ವಸ್ತುಗಳನ್ನು ಒದಗಿಸ್ತಾ ಹೋಗ್ತವೆ. ಯಾವ ರೀತಿಯಪ್ಪ ಅಂದ್ರೆ ಸಕ್ಕರೆ ಕಾರ್ಖಾನೆ ಇರ್ತೈತೆ, ಅಲ್ಲಿ ಮುಖ್ಯವಾಗಿ ಕಚ್ಚಾ ವಸ್ತು ಯಾವುದು ಬೇಕು, ಕಬ್ಬು ಬೇಕಾಗ್ತೈತಿ. ಮತ್ತು ಜವಳಿ ಒಂದು ಉದ್ಯಮಗಳಿಗೆ ಅಲ್ಲಿ ಹತ್ತಿಗಳು ಬೇಕಾಗ್ತೈತಿ. ಈ ರೀತಿಯಾದಂಥ ಕಚ್ಚಾ ವಸ್ತುಗಳನ್ನು ಏನು ಮಾಡ್ತಾ ಹೋಗ್ತೈತಿ, ಕೃಷಿ ವಲಯವು ನೇರವಾಗಿ ಕೈಗಾರಿಕೆಗಳಿಗೆ ಕೊಡ್ತಾ ಹೋಗ್ತೈತಿ. ಜೊತೆಗೆ ನಂತರದಲ್ಲಿ ಇಡೀ ಒಂದು ಪ್ರಪಂಚಕ್ಕೆ ಅಥವಾ ಇಡೀ ಒಂದು ಮಾನವ ಕುಲಕ್ಕೆ ಆಹಾರ ಮತ್ತು ಇಡೀ ಒಂದು ಪ್ರಪಂಚದ ಜನರಿಗೆ ಏನು ಮಾಡ್ತಾ ಹೋಗ್ತೈತಿ, ಆಹಾರವನ್ನು ನೀಡ್ತಾ ಹೋಗ್ತೈತಿ. ಪ್ರಾಣಿಗಳಿಗೆ ಏನು ನೀಡ್ತೈತಪ್ಪ ಅಂದ್ರೆ ಮೇವುಗಳನ್ನು ನೀಡ್ತಾ ಹೋಗ್ತೈತಿ.
ಅಂದ್ರೆ ಇಡೀ ಪ್ರಪಂಚಕ್ಕೆ ಜನರಿಗೆ ಆಹಾರವನ್ನು ಒದಗಿಸ್ತಾ ಹೋಗ್ತೈತಿ, ಪ್ರಾಣಿಗಳಿಗೆ ಮೇವನ್ನು ಒದಗಿಸ್ತಾ ಹೋಗ್ತೈತಿ. ಯಾವುದು? ಕೃಷಿ ವಲಯವು. ಜೊತೆಗೆ ಈ ರೈತರ ಒಂದು ಉಳಿತಾಯದ ಮೂಲಕ ಕೃಷಿಯ ಒಂದು ಬಂಡವಾಳ ಏನಾಗ್ತೈತಿ? ಸಂಗ್ರಹಕ್ಕೆ ಸಹಕಾರ ಆಗ್ತೈತಿ. ಅಂದ್ರೆ ರೈತರ ಒಂದು ಉಳಿತಾಯದ ಮೂಲಕ ಕೃಷಿಯ ಒಂದು ಬಂಡವಾಳವು ಏನಾಗ್ತೈತಪ್ಪ ಅಂದ್ರೆ ಸಂಗ್ರಹಕ್ಕೆ ಸಹಕಾರ ಆಗ್ತೈತಿ. ಅಂದ್ರೆ ಕೃಷಿ ವಲಯದ ಒಂದು ಮಹತ್ವ ಏನಪ್ಪ ಅಂದ್ರೆ 52% ಹೆಚ್ಚಿನ ಜನರು ಏನಾಗಿರ್ತಾರೆ ನೇರವಾಗಿ ಮತ್ತು ಪರೋಕ್ಷವಾಗಿ ಕೃಷಿಯನ್ನೇ ಅವಲಂಬನೆ ಮಾಡ್ತಾ ಇದ್ದಾರೆ. ಜೊತೆಗೆ ಕೃಷಿ ಆಧಾರಿತವಂಥ ಕೈಗಾರಿಕೆಗಳಿಗೆ ಕೃಷಿ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಕಚ್ಚಾ ವಸ್ತುವನ್ನು ಒದಗಿಸ್ತಾ ಹೋಗ್ತೈತಿ ಮತ್ತು ಜನರಿಗೆ ಆಹಾರ ಮತ್ತು ಪ್ರಾಣಿಗಳಿಗೆ ಮೇವನ್ನು ಒದಗಿಸ್ತಾ ಹೋಗ್ತೈತಿ. ರೈತರ ಒಂದು ಉಳಿತಾಯದ ಮೂಲಕ ಕೃಷಿಯ ಒಂದು ಬಂಡವಾಳ ಏನಾಗ್ತೈತಪ್ಪ ಅಂದ್ರೆ ಸಂಗ್ರಹಕ್ಕೆ ಸಹಕಾರ ಆಗ್ತೈತಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ. ಕೃಷಿಯು ಒಂದು ಮುಖ್ಯ ಉದ್ಯೋಗವಾಗಿದ್ದರೂ ಕೂಡ ಅದು ಕೃಷಿಕರ ಸ್ಥಿತಿಗತಿ ಇನ್ನೂ ತೃಪ್ತಿಕರವಾಗಿಲ್ಲ. ಅಂದರೆ ನಾವು ಈಗ ಹೇಳ್ತಾ ಇದ್ದೀವಿ ಏನು ಕೃಷಿ ಒಂದು ಮುಖ್ಯವಾದ ಒಂದು ಉದ್ಯೋಗ ಅಂತ ಹೇಳ್ತೀವಿ. ಆ ಒಂದು ಕೃಷಿಯಿಂದ ಅನೇಕ ಜನರಿಗೆ ಆಹಾರ ಸಿಗ್ತೈತಿ, ಪ್ರಾಣಿಗಳ ಮೇವು ಸಿಗ್ತದೆ ಅಂತ ಹೇಳಿದ್ದೀವಿ. ಆದರೆ ಅವರ ಒಂದು ಕೃಷಿಕರು ಮಾಡುವಂಥ ಅವರ ಒಂದು ಆರ್ಥಿಕ ಸ್ಥಿತಿ ಇನ್ನೂ ಕೂಡ ತೃಪ್ತಿಕರವಾಗಿಲ್ಲ. ಅಂದ್ರೆ ಅವರು ಒಂದು ರೀತಿಯ ಪರಿಪೂರ್ಣವಾಗಿರೋದಿಲ್ಲ ಅಂದರೆ ಕಾಡ್ತಾ ಹೋಗ್ತೀವಿ. ಅದಕ್ಕೆ ಮುಖ್ಯವಾಗಿ ಏನು ನೋಡ್ತಾವಪ್ಪ ಅಂದ್ರೆ ಆ ಒಂದು ಕೃಷಿಕರು ಮುಖ್ಯವಾಗಿ ಇನ್ನೂ ಯಾಕೆ ಒಂದು ಅಭಿವೃದ್ಧಿಯನ್ನು ಹೊಂದಿಲ್ಲಪ್ಪ ಅಂದ್ರೆ ಅವುಗಳ ಕಾರಣಗಳು ಅಂತ ನೋಡಿದ್ರೆ ಬಹುತೇಕ ಕೃಷಿಕರೇನಾಗಿರೋದಪ್ಪ ಅಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರೋದು ಕಂಡು ಬರ್ತಾ ಹೋಗ್ತದೆ. ಅಂದ್ರೆ ಬಹುತೇಕ ಕೃಷಿಕರು ಅಂದರೆ ರೈತರು ಏನಪ್ಪ ಅಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರೋದು ಕಂಡು ಬರ್ತಾ ಹೋಗ್ತದೆ. ಅಂದರೆ ಸಣ್ಣ ಒಂದು 1 ಎಕರೆ 2 ಎಕರೆ ಒಂದು ಹೊಲವನ್ನು ಉಳುಮೆ ಮಾಡೋದ್ರ ಮೂಲಕ ಅತಿಯಾದಂಥ ಲಾಭಗಳು ಬರ್ತದೆ. ಅಲ್ಲಿಗೆ ದುಡಿದಂಥ ಒಂದು ಹಣವು ಅಲ್ಲಿಗೆ ಖರ್ಚಾಗೋದ್ರಿಂದ ಇಲ್ಲಿ ಯಾವುದೇ ರೀತಿ ಏಳಿಗೆ ಕಂಡುಬರ. ಹಾಗಾಗಿ ಭಾರತದ ಒಂದು ಬಹುತೇಕ ಕೃಷಿಕರು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರೋದು ಕಂಡು ಬರ್ತಾ ಹೋಗ್ತೈತಿ. ಮತ್ತು ಮುಂದುವರೆದು ನೋಡ್ತಾ ಹೋಗ್ತೀವಿ. ಕೃಷಿಯ ಒಂದು ಸಾಗುವಳಿ ಭೂಮಿಯು ಬಹುದೊಡ್ಡ ಭಾಗ ಏನಾಗಿರ್ತಪ್ಪ ಅಂದ್ರೆ ಮಳೆ ಆಧಾರಿತ ಆಗಿರ್ತೈತಿ. ಅಂದ್ರೆ ಮಳೆ ಆಶ್ರಿತ. ಅಂದ್ರೆ ಅತಿ ಹೆಚ್ಚು ಸಾಗುವಳಿ ಮಾಡುವಂಥ ಭೂಮಿಯು ಅದು ಒಂದು ಯಾವ ಒಂದು ಆಶ್ರಿತವನ್ನು ಕಾಣ್ತಾ ಹೋಗ್ತಪ್ಪ ಅಂದ್ರೆ ಮಳೆಯ ಆಧಾರದ ಮೇಲೆ ಏನು ಮಾಡ್ತಾ ಹೋಗ್ತಾರೆ, ಬಿತ್ತನೆಯನ್ನು ಮಾಡ್ತಾ ಹೋಗ್ತಾರೆ. ಅತಿ ಹೆಚ್ಚು ಭಾಗ ಏನು ನೀರಾವರಿ ಒಂದು ವ್ಯವಸ್ಥೆ ಏನು ಮಳೆ ಆಧಾರಿತ ಒಂದು ಬೇಸಾಯವನ್ನು ಭಾರತವು ಇಂದಿಗೂ ಕೂಡ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇನ್ನೂ ಕೂಡ ರೈತರಿಗೆ ಸುವ್ಯವಸ್ಥಿತವಾದಂಥ ಕಾಲುವೆಗಳು, ನೀರಾವರಿ ಯೋಜನೆಗಳು ಇನ್ನೂ ಮಾಡ್ತಾರೆ. ಹಾಗಾಗಿ ಅತಿ ಹೆಚ್ಚು ಒಂದು ಏನು ಮಾಡ್ತಾ ಹೋಗ್ತಾರೆ ಸಾಗುವಳಿ ಭೂಮಿಯು ಆ ಒಂದು ಮಳೆ ಆಧಾರಿತವಾದಂಥ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಕೃಷಿಕರು ಇನ್ನೂ ಅಭಿವೃದ್ಧಿಯನ್ನು ಕಾಣ್ತಾ ಇಲ್ಲ. ಜೊತೆಗೆ ಕೃಷಿ ವಲಯದಲ್ಲಿ ಉತ್ಪಾದಕತೆ ಕೂಡ ಬಹಳ ಕಡಿಮೆ ಇದೆ. ಅಂದ್ರೆ ಉತ್ಪಾದನೆ ಏನು ಮಾಡ್ತಾ ಹೋಗ್ತಾರಲ್ಲ ಈ ಕೃಷಿ ವಲಯದೊಳಗೆ ಉತ್ಪಾದನೆ ಕಡಿಮೆ ಆಗಿರೋದು ಕಂಡು ಬರ್ತಾ ಹೋಗ್ತೈತಿ. ನಂತರದಲ್ಲಿ ನೋಡ್ತಾ ಹೋಗ್ತೀವಿ. ಬಹುತೇಕ ಕೃಷಿಕರು ಆಧುನಿಕ ಕೃಷಿ ಉಪಕರಣಗಳು ಮತ್ತು ಹೊಸ ಉತ್ಪಾದನಾ ತಂತ್ರಗಳ ಅಳವಡಿಕೆಯಲ್ಲಿ ಹಿಂದುಳಿದಿದ್ದಾರೆ. ಅಂದ್ರೆ ಬಹುತೇಕ ಏನು ಕೃಷಿ ಮಾಡುವಂಥ ಜನರದಲ್ಲ ಆಧುನಿಕ ಕೃಷಿ ಉಪಕರಣಗಳನ್ನು ಬಳಕೆ ಮಾಡ್ತಾಯಿಲ್ಲ. ಸಾಂಪ್ರದಾಯಿಕ ವರ್ಗದ ಏನದು ಅಂಟೆ ಕುಂಟೆಗಳನ್ನು ಬಿತ್ತ ಮಾಡೋದು, ಕಳೆ ತೆಗೆಯೋದು ಮತ್ತು ಆ ಒಂದು ಹಳೆಯ ಪದ್ಧತಿಗಳನ್ನು ಮುಂದುವರ್ಸ್ಕೊಳ್ತಾ ಆಧುನಿಕವಾದಂಥ ಹೊಸ ಒಂದು ಯಂತ್ರಗಳನ್ನು ಬಳಸುವುದಾಗಲಿ ಮತ್ತು ಆ ತಂತ್ರಜ್ಞಾನವನ್ನು ಅಳವಡಿಸುವುದಾಗಲಿ ಏನು ಮಾಡ್ತದೆ ನಮ್ಮ ಒಂದು ದೇಶದ ರೈತರು ಹಿಂದುಳಿದುತ್ತಾರೆ. ಹಾಗಾಗಿ ಬಹುತೇಕ ಒಂದು ಕೃಷಿಕರು ಆಧುನಿಕ ಕೃಷಿ ಉಪಕರಣಗಳನ್ನು ಬಳಸ್ತಾ ಇಲ್ಲ. ಜೊತೆಗೆ ಹೊಸ ಉತ್ಪಾದನಾ ತಂತ್ರಗಳ ಅಳವಡಿಕೆಯಲ್ಲಿ ಸಾಮಾನ್ಯವಾಗಿ ಹಿಂದುಳಿದಿರೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗ್ತೀವಿ. ಈ ಮಧ್ಯವರ್ತಿಗಳ ಒಂದು ಉಪಟಳದಿಂದಾಗಿ ಕೃಷಿಕರು ಏನು ಮಾಡ್ತಾ ಹೋಗ್ತಾರೆ ತಮ್ಮ ಉತ್ಪನ್ನಗಳಿಗೆ ಯೋಗ್ಯ ಬೆಲೆಯನ್ನು ಪಡೆಯುತ್ತಿಲ್ಲ. ಅಂದರೆ ಈ ಮಧ್ಯವರ್ತಿಗಳಂತ ಅವಳಿಂದ ಏನಾಗ್ತದಪ್ಪ ಅಂದ್ರೆ ಈ ರೈತರು ಏನು ಮಾಡ್ತಾ ಹೋಗ್ತಾರೆ ತಮ್ಮ ಒಂದು ಬೆಳೆದಂಥ ಉತ್ಪನ್ನಗಳಿಗೆ ಯೋಗ್ಯವಾದಂಥ ಬೆಲೆಯನ್ನು ಪಡಿತಾ ಇಲ್ಲ. ಏನಾಗ್ತೈತೆ ಅಂದರೆ ಈಗ ಮಾರುಕಟ್ಟೆಯೊಳಗೆ ಈರುಳ್ಳಿ ಇರ್ತೈತಿ. ಈ ಈರುಳ್ಳಿನ ಸರಿಯಾದ ಬೆಲೆಗೆ ಕೊಡ್ತಾ ಇಲ್ಲ. ಏನು ಮಾಡ್ತಾ ಹೋಗ್ತಾರೆ ಆ ಒಂದು ದಲ್ಲಾಳಿಗಳಿಗೆ ಮಧ್ಯವರ್ತಿ ಕೊಡ್ತಾರೆ. ಅವ್ರು ಏನು ಮಾಡ್ತಾ ಹೋಗ್ತಾರೆ ಅವ್ರ ಒಂದು ಗೋಡೌನ್ನಲ್ಲಿ ಸ್ಟಾಕ್ ಪಡ್ಕೊಂಡು ಯಾವಾಗ ಒಂದು ಈರುಳ್ಳಿಯ ಬೆಲೆ ಏರಿಕೆ ಆಗ್ತೈತೆ ಆವಾಗ ಗೋಡೌನ್ನಲ್ಲಿರುವಂಥ ಈರುಳ್ಳಿಗಳನ್ನ ಕಡಿತಾ ಇರ್ತಾರೆ. ಅಂದ್ರೆ ಆ ರೀತಿಯಾದಂಥ ಒಂದು ಮಧ್ಯವರ್ತಿಗಳ ಉಪಟಳದಿಂದ ಏನಾಗ್ತೈತಿ ಆ ಒಂದು ಬೆಳೆದಂಥ ಉತ್ಪನ್ನಗಳಿಗೆ ಸರಿಯಾದಂಥ ಬೆಲೆಯನ್ನು ಏನು ಮಾಡ್ತಾ ಇಲ್ಲ ನೀಡ್ತಾ ಇಲ್ಲ. ಹೀಗಾಗಿ ಈ ಒಂದು
ಪ್ರಾಥಮಿಕ ವಲಯದೊಳಗೆ ಕೃಷಿಯಲ್ಲಿ ಮುಖ್ಯವಾಗಿ ಏನಾಗ್ತಾ ಇಲ್ಲ, ಇನ್ನೂ ಕೂಡ ಕೃಷಿಕರ ಒಂದು ಸ್ಥಿತಿಗತಿ ತೃಪ್ತಿಕರವಾಗಿಲ್ಲ. ಏನಂತ ನೋಡ್ತಾ ಹೋಗ್ತೀವಿ, ಇನ್ನೊಮ್ಮೆ ರೇಖಾನ್ ಮಾಡ್ತಾ ಹೋಗ್ತೀನಿ. ಒಂದನೇದು, ಭಾರತದ ಬಹುತೇಕ ಕೃಷಿಕರು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರೋ ಕಂಡು ಬರ್ತಾ ಹೋಗ್ತೀವಿ. ಕೃಷಿ ಒಂದು ಸಾಗುವಳಿ ಭೂಮಿಯು ಅತಿ ದೊಡ್ಡ ಭಾಗ ಏನು ನೋಡ್ತಾವಪ್ಪ ಅಂದ್ರೆ ಮಳೆ ಆಧಾರಿತ ಒಂದು ಬೇಸಾಯವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಕೃಷಿ ವಲಯದಲ್ಲಿ ಉತ್ಪಾದಕತೆಯು ಅತಿ ಕಡಿಮೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇನ್ನೊಂದು, ಭಾಳ ಕೃಷಿಕರು ಆಧುನಿಕ ಕೃಷಿ ಉಪಕರಣಗಳನ್ನು ಮತ್ತು ಹೊಸ ಉತ್ಪಾದನಾ ತಂತ್ರಗಳ ಅಳವಡಿಕೆಯಲ್ಲಿ ಭಾಳ ಹಿಂದುಳಿದಿರುವುದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಮಧ್ಯವರ್ತಿಗಳ ಒಂದು ಉಪಟಳದಿಂದ ಏನಾಗ್ತೈತಪ್ಪ ಅಂದ್ರೆ ರೈತರು ಬೆಳೆದಂಥ ಉತ್ಪನ್ನಗಳಿಗೆ ಸರಿಯಾದಂಥ ಯೋಗ್ಯ ಬೆಲೆ ಸಿಗಂಗಿಲ್ಲ. ಹಾಗಾಗಿ ಈ ಒಂದು ಮುಖ್ಯವಾದಂಥ ಕಾರಣಗಳ ಮೂಲಕ ಈ ಕೃಷಿಕರ ಸ್ಥಿತಿ ಕೂಡ ಇನ್ನೂ ತೃಪ್ತಿಕರವಾಗಿರೋದು ಕಂಡುಬರಂಗಿಲ್ಲ. ಹೀಗಾಗಿ ಸರ್ಕಾರವು ದೇಶದಲ್ಲಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ಕೃಷಿಕರ ಒಂದು ಸ್ಥಿತಿಗತಿಗಳನ್ನು ಸುಧಾರಿಸಲು ಹಲವಾರು ಕ್ರಮಗಳನ್ನು ಕೈಗೊಳ್ತಾ ಇದೆ. ಅಂದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಇದ್ದರೂ ಕೂಡ ಅವರಿಗಾಗಿ ಸ್ವಲ್ಪ ಏನಾದರೂ ಒಂದು ಸಮಸ್ಯೆಯನ್ನು ಬಗೆಹರಿಸೋ ಕಾರಣಕ್ಕಾಗಿ ಸರ್ಕಾರ ಏನು ಮಾಡ್ತದಪ್ಪ ಅಂದ್ರೆ, ಆ ಸರ್ಕಾರವು ದೇಶದಲ್ಲಿ ಕೃಷಿ ಉತ್ಪಾದನೆಯನ್ನು ಇನ್ನೂ ಹೆಚ್ಚಿಸುವ ಸಲುವಾಗಿ ಕೃಷಿಕರ ಒಂದು ಸ್ಥಿತಿಗತಿಗಳನ್ನು ಸುಧಾರಿಸೋಕ್ಕಾಗಿ ಹಲವಾರು ಕ್ರಮಗಳನ್ನು ಏನು ಮಾಡ್ತಾ ಇದೆ, ಕೈಗೊಳ್ತಾ ಇದೆ. ಇದಿಷ್ಟೇನಪ್ಪ ಅಂದ್ರೆ ಪ್ರಾಥಮಿಕ ವಲಯದೊಳಗೆ ಕೃಷಿಯ ಒಂದು ವಲಯದ ಒಂದು ಮಹತ್ವವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಆ ಕೃಷಿಯು ಇನ್ನೂ ಕೂಡ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣ್ತಲ್ಲ, ಅವುಗಳ ಒಂದು ಕಾರಣಗಳನ್ನು ಈ ಒಂದು ತರಗತಿಯೊಳಗೆ ತಿಳ್ಕೊಂಡ್ವಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟ ಲೈಕ್ ಮಾಡಿ, ಎಲ್ಲತ್ತಿರ ಡಿಸ್ಲೈಕ್ ಮಾಡಿ, ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.